ದಾಂಡೇಲಿ ನವರಾತ್ರಿ ಉತ್ಸವದಲ್ಲಿ ರೋಮಾಂಚನಗೊಳಿಸಿದ ಅರುಣೋದಯ ಕಲಾ ತಂಡದ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ನಡೆಯುತ್ತಿರುವ ನವರಾತ್ರಿ ಉತ್ಸವದಲ್ಲಿ ಬುಧವಾರ ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ನಡೆದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಅರುಣೋದಯ ಕಲಾ ತಂಡದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿ ಮೂಡಿಬಂದು ರೋಮಾಂಚನಗೊಳಿಸಿತು. ಜೋಗತಿ ನೃತ್ಯ, ದೀಪ ನೃತ್ಯ, ಜಾನಪದ ಗಾಯನ ಕಾರ್ಯಕ್ರಮ ನೆರೆದಿದ್ದ ಕಲಾಭಿಮಾನಿಗಳ ಮನಸೂರೆಗೊಂಡಿತು. ಈ ಕಾರ್ಯಕ್ರಮದ ಕೊನೆಯಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಸುನಿಲ್ ಹೆಗಡೆ ಅವರು ಅರುಣೋದಯ ಕಲಾ ತಂಡದ ಮುಖ್ಯಸ್ಥರನ್ನು ಮತ್ತು ಕಲಾವಿದರನ್ನು ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸುನಿಲ್ ಹೆಗಡೆ ಅವರು, ನಮ್ಮ ದೇಶದ ಸನಾತನ ಸಂಸ್ಕೃತಿ, ಸಂಸ್ಕಾರ, ಕಲೆ ಜೀವಂತವಾಗಿ ಇದೆ ಎಂದಾದರೆ ಅದಕ್ಕೆ ಮೂಲ ಕಾರಣ ಜಾನಪದ ಕಲಾವಿದರು. ತಮ್ಮ ಗ್ರಾಮೀಣ ಸೊಗಡಿನೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಹಾಗೂ ಶ್ರದ್ಧಾಪೂರ್ವಕವಾಗಿ ಹಮ್ಮಿಕೊಂಡು ಬರುತ್ತಿರುವ ಅರುಣೋದಯ ಕಲಾ ಸಂಸ್ಥೆಯ ಕಲಾ ಸೇವೆ ಸದೃಢ ನಾಡು ಕಟ್ಟಲು ಸ್ಫೂರ್ತಿದಾಯಕವಾಗಿದೆ ಎಂದರು. ಈ ಸಂದರ್ಭದಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಟಿ.ಎಸ್. ಬಾಲಮಣಿ, ಪ್ರಧಾನ ಕಾರ್ಯದರ್ಶಿ ನರೇಂದ್ರ ಚೌಹಾಣ್, ಖಜಾಂಚಿ ಅಶುತೋಷ್ ಕುಮಾರ್ ರಾಯ್ ಹಾಗೂ ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಸುರೇಶ್ ಕಾಮತ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಎಂತಿಲ್ಲದ ಮನಿಯಾಗ ಏನೈತಿ ಜೀವನದಾಗ, ಹೋಗೋದೈತಿ ಮಣ್ಣಾಗ. ಏನೈತಿ ಜೀವನದಾಗ, ಹೋಗೋದೈತಿ ಮಣ್ಣಾಗ. ಎಂತಿಲ್ಲ ಕೋಡದೈತಿ ಎಂತಿಲ್ಲದ ಮನಿಯಾಗ. ಎಂತಿಲ್ಲ ಕೋಡದೈತಿ ಎಂತಿಲ್ಲದ ಅದರ ಕಡಿಲಿ ಭರತನ ಬಿಡುವುದಿಲ್ಲ, ಬಿಟ್ಟರ ಜಾತಿಯ ಮಗನಲ್ಲ. ನಾ ತಿಳಿದಷ್ಟು ಹಗರಿಲ್ಲ, ನಿಮ್ಮಪ್ಪ ದಾನಲ್ಲ. ಯಾರ ಅಂಜಿಕೆ ನನಗಿಲ್ಲ, ನಿಮ್ಮಪ್ಪ ದಾನಲ್ಲ. ಯಾರ ಅಂಜಿಕೆ ನನಗಿಲ್ಲ. ಹರಿ
ಓಣೆ ಹಿಡಿದು ನಾ ಬರುವಾಗ ಹಳ್ಳ ಹೊಡಿತಿದ್ದಿ ನಿಂತ ಕಿಡಿಕ್ಯಾಗ ಮನಸ್ಸಾತ ನಿನ್ನ ಮ್ಯಾಗ ಮೆತ್ತ ಮಾಡಿದಿ ಮನದಾಗ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡೇನೆ ನಗತೆ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡೇನೆ ನಗತೆ ಮನಸ್ಸಾತ ನಿನ್ನಾಗ ಮೆತ್ತ ಮಾಡಿದಿ ಮನದಾಗ ಒಂಬತ್ತು ತಿಂಗಳು ನಿನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು, ಒಂಬತ್ತು ತಿಂಗಳು ನಿನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು, ಯಾವಾಗ ನೋಡೆ ನಂತರೋ ನಿನ್ನ ಮಾರಿಯನ್ನ, ಯಾವಾಗ ನೋಡೆ ನಂತರೋ ನಿನ್ನ ಮಾರಿಯನ್ನ. उधा 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 ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಒಟ್ಟಾರುವ ಜಾಮಾಧಗ್ನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಒಟ್ಟಾರುವ ಜಾಮಾಧಗ್ನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಒಟ್ಟಾರುವ ಜಾಮಾಧಗ್ನಿಗೆ
ಧನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗೆ ನಿನ್ನ ಮದುವೆ ಮಾಡಿ ಕೊಟ್ಟಾರವ್ವ ಜಲಮಾಧವನಿಗೆ ಕುಷ್ಠರೋಗ ಬಂದು ಮೈಗೆ ತಿರುಗತಿ ಆರಣದಲ್ಲಿ ಕುಷ್ಠರೋಗ ಬಂದು ಮೈಗೆ ತಿರುಗತಿ ಆರಣದಲ್ಲಿ ಕುಷ್ಠರೋಗ ಬಂದು ಮೈಗೆ ತಿರುಗತಿ ಆರಣದಲ್ಲಿ ಕುಷ್ಠರೋಗ ಹುಟ್ಟಿ ಬಂದೆ ಎಲ್ಲಮ್ಮನಾಗೆ ನಿನ್ನ ಮದುವೆ ಮಾಡಿ ಕೊಟ್ಟಾರವ್ವ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟಾರವ್ವ ಜಲಮಾಧವನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗೆ ನಿನ್ನ ಮದುವೆ ಮಾಡಿ ಕೊಟ್ಟಾರವ್ವ ಜಲಮಾಧವನಿಗೆ ವಿಜಯಪುರ ಜಿಲ್ಲೆಯಲ್ಲಿ ಇಂಡಿ ತಾಲೂಕಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಇಂಡಿ ತಾಲೂಕಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಇಂಡಿ ತಾಲೂಕಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಇಂಡಿ ತಾಲೂಕಿನಲ್ಲಿ ಹಲಸಂಗೀಶನಲ್ಲಿ ಕವಿಗಾನ ನಿನ್ನ ಮದುವೆ ಮಾಡಿ ಕೊಟ್ಟಾರವ್ವ ಹೆಂಗಿತ್ರಿ ಜಗತ್ತಿನ ಎಲ್ಲು ಕಾಣೆ ಎಲ್ಲು ಕಾಣೆ ಎಲ್ಲು ಕಾಣೆ ಎಲ್ಲೋ ಮನೆಯುವನ ವಲ್ಲಭೆ ಎನಿಸಿದೆ ಅಲ್ಲಿನೊಳಗೆ ಹುಟ್ಟಿ ಅಲ್ಲಿನವರೆಲ್ಲ ಹಿಡಿದು ಎಣ್ಣೆಯಲ್ಲಿ ಬಾಯಿಗೆ ಬಿಡದೆರಿದು ಎಲ್ಲ ಹಿಡಿದು ಕಸಿಯದಿರಿ ಬಾಯಿಗೆ ಸಿಗಬೇಡದು ಒಮ್ಮೆ ನುಡಿದು ಮುಖ ಎಂಬುದು ಒಳ್ಳೆಯದವ್ವ ನಿನ್ನ ಬಿರುದು ಲೋಲಾಗಿ ಮುಗಿವತ್ತಿ ಮ್ಯಾಲೆ ಜಗವ ಹೊತ್ತ ಭೂಲೋಕದಲ್ಲಿ ಸರಿಯೇ ಕಾಣೆ ಮರಮಂದಿ ಕೆಲಸ ಮಾಡಿದ್ವಿ ನೀ ಹಠವ ದೇವರು ಸಿಗೋದ ಕೊಡಿವಿ ಕಾಲಾಗಿ ಬೆದರಿಸಿದಿ ಮನವು ಕಣ್ಣಿನ ಹಾಕಿ ಕುಣಿಸಾಡಿದಿ ತುಂಗಕ್ಕೆ ನೀರ ತರುತ್ತಿ ಮರದ ಹೊತ್ತು ಗುಂಡು ಮಾಡಿ ಸುಂಗಿಸುತ್ತಿ ಗಂಡ ಹೆಂಡಿರ ಬಿಡಿಸಿ ಗಂಡ
ಊಧೋ ಜಗನ್ನೇ बोलो दुर्गा माता की बोलो गंगा माता की बोलो गो माता की भारत माता की ಅರುಣೋದಯ ಕಲಾ ಸಂಘದವರು ಇವತ್ತಿನ ದಿನ ಈ ಏನು ಜಾನಪದ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದಾರೆ. ನಿಜವಾಗ್ಲೂ ಸಹ ಇವತ್ತಿನ ಈ ಯುಗದಲ್ಲಿ ಈ ದಿನಗಳಲ್ಲಿ ಜಾನಪದ ಕಲೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗಿ ಎಲ್ಲ ಸಾರ್ವಜನಿಕರಿಗೆ ಮನಸ್ಸಿಗೆ ಮುಟ್ಟುವ ಹಾಗೆ ಅದನ್ನು ಸಾದರಪಡಿಸ್ತಾ ಇದ್ದಾರೆ. ಅವರಿಗೆ ನಾ ಈ ಭಾಗದ ನನ್ನ ಎಲ್ಲ ಮತದಾರರ ಸೇವಕನಾಗಿ, ನಾಗರಿಕರ ಸೇವಕನಾಗಿ, ಮಾಜಿ ಶಾಸಕನಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಭಾರತ ದೇಶ ಸನಾತನ ಸಂಸ್ಕೃತಿ, ಪರಂಪರೆ, ಕಲೆಗಳ ಇದ್ದಂಥ ದೇಶ. ಇದರ ನಾಡಿ ಮಿಡಿತ ಜಾನಪದ ಕಲೆಗಳು, ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಹೀಗೆ ಹಲವಾರು ನಾಟಕಗಳು, ಇವೆಲ್ಲದರ ಮೂಲಕ ನಮ್ಮ ಸಾಮಾನ್ಯ ಜನರ ಭಾವನೆಗಳನ್ನು, ಅವರ ವಿಚಾರಗಳನ್ನು ಇಡೀ ಜಗತ್ತಿಗೆ ತಿಳಿಸುವಂಥ ಪ್ರಯತ್ನ ಮೊದಲಿಂದನೂ ಮಾಡ್ತಾ ಬಂದಿದ್ದಾರೆ. ಇವತ್ತು ಮತ್ತೊಂದು ಹೊಸದಾಗಿ ಮುಂದೆ ಹೋಗ್ತಾ ಇದ್ದೇವೆ. ನಾವು AI ಟೆಕ್ನಾಲಜಿಗೆ ಹೋಗ್ತಾ ಇದ್ದೇವೆ. AI ಟೆಕ್ನಾಲಜಿಯಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಈ ಎಲ್ಲ ಕಲೆಗಳು ನಶಿಸಿ ಹೋಗ್ತಾವೇನೋ ಅಂತ ಅನಿಸ್ತಾ ಇದೆ. ನಿನ್ನೆ ದಿನ ನಾವೊಂದು ಫಿಲ್ಮ್ನ ನೋಡಿದೆ, ಅದನ್ನು ನಮ್ಮ ಮನೆಯಲ್ಲಿ ಯಾವುದೋ ನರಸಿಂಹ ಅಂತ ಒಂದು ಪಿಕ್ಚರ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬರು ಕಲಾಕಾರಗಳಿಲ್ಲ. ಕೇವಲ AI ಟೆಕ್ನಾಲಜಿ ಮೇಲೆ ಬೊಂಬೆಗಳ ಮುಖಾಂತರ ದೇವರ ಸಂಬಂಧಪಟ್ಟಂಥ ಒಂದು ಪಿಕ್ಚರನ್ನು ಮಾಡಿದ್ದಾರೆ. ಈ ರೀತಿ ಆದರೆ ಮುಂದಿನ ದಿನಗಳಲ್ಲಿ ಕಲಾಕಾರಗಳು, ಕಲೆಯನ್ನು ತಿಳ್ಕೊಂಡವರು, ಜಾನಪದ ಕಲೆಯಲ್ಲಿ ಇತರೆ ಯಾವುದೇ ಕಲೆಗಳಿರಲಿ, ಇವರು ನಶಿಸಿ ಹೋಗುವಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ. ಮುಂದಿನ ದಿನಗಳಲ್ಲಿ ಮುಂದಿನ ನಮ್ಮ ಪೀಳಿಗೆಗೆ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ಹೇಳಿಕೊಡುವಂಥ ಸನ್ನಿವೇಶಗಳು ಬಹಳ ಕಠಿಣವಾದಂಥ ಪರಿಸ್ಥಿತಿಯಲ್ಲಿ ನಾವು ಹೋಗುವಂಥ ಸನ್ನಿವೇಶದಲ್ಲಿ ಇವತ್ತಿನ ನಮ್ಮ ಶಂಕರಣ್ಣನವರು ಈ ಕಲಾ ಸಂಘಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಕೊಟ್ಟರು. ಇವರು ಇವತ್ತು ಜಾನಪದ ಅಕಾಡೆಮಿಯ ಒಬ್ಬರು ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥವ್ರು ಇವತ್ತಿನ ದಿನ ಇಲ್ಲಿ ನೀವು ನೋಡಿದ್ದೀರಿ ವೇದಿಕೆಯ ಮೇಲೆ ಒಬ್ಬರೂ ಸಹ ಕಲಿದೇ ಇರತಕ್ಕಂಥ ವ್ಯಕ್ತಿಗಳಲ್ಲ. ಡಿಗ್ರಿಗಳಾಗಿದ್ದಾವೆ, 2 ಡಿಗ್ರಿನೂ ಆಗಿದ್ದಾವೆ. ಯಾರೂ ಸಹ ಖಾಲಿ ಇದ್ದು ಮಾಡುವಂಥವರು ಅಲ್ಲ. ಅವರವರ ಸರ್ಕಾರಿ ನೌಕರಿಯಲ್ಲಿ, ಅವರ ವೈಯಕ್ತಿಕವಾದಂಥ ಜೀವನದಲ್ಲಿ ಆರ್ಥಿಕವಾಗಿ ಅವರು ತಮ್ಮ ವಿಚಾರಗಳನ್ನು ಸಬಲರಾಗಿ ಸದೃಢರಾಗಿದ್ದಾರೆ. ಆದರೂ ಸಹ ಇಲ್ಲಿ ಬಂದು ದಾಂಡೇಲಿ ಅಂತ ಊರಿನಲ್ಲಿ ಬಂದು ತಮ್ಮ ಕಲೆಗಳ ಮೂಲಕ ನಮ್ಮ ಜನರ ನಾಡಿಮಿಡಿತವನ್ನು, ರೈತರ ನಾಡಿಮಿಡಿತವನ್ನು, ನಮ್ಮ ಸಂಸ್ಕೃತಿಯನ್ನು ತೋರಿಸುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಜೋಗತಿ ನೃತ್ಯವನ್ನು ನೀವು ನೋಡ್ತೀರಿ, ಯಲ್ಲಮ್ಮ ದೇವಿ ಬಗ್ಗೆ ನೀವು ಕೇಳ್ತೀರಿ. ಕೆಲವೊಂದು ಜನರಿಗೆ, ಇವತ್ತಿನ ಆಧುನಿಕ ಮಹಿಳೆಯರಿಗೆ ಯಲ್ಲಮ್ಮ ದೇವಿ ಅಂದ್ಕೊಳ್ಳಿ ಸ್ವಲ್ಪ ಒಂಥರದ ಭಾವನೆ ಬರ್ತದೆ. ಆದರೆ ನಿಜವಾದ ಅರ್ಥದಲ್ಲಿ ನೀವು ಅದು ತಿಳ್ಕೊಂಡ್ರೆ ಯಾವ ರೀತಿ ಒಂದು ಮಗ ತಂದೆಯ ವಚನವನ್ನು ಪಾಲಿಸಿ ತಾಯಿಗೆ ನಿಷ್ಠನಾಗಿ, ತಾಯಿಗೆ ತಕ್ಕ ಮಗನಾಗಿ ಉಳ್ಕೊಂಡು ಪರಶುರಾಮ ತಂದೆಯ ವಚನವನ್ನು ಪಾಲಿಸಿದ, ತನ್ನ ಅಣ್ಣ ತಮ್ಮಂದಿರ ರಕ್ಷಣೆಯನ್ನು ಮಾಡಿದ, ತನ್ನ ತಾಯಿಯ ರಕ್ಷಣೆಯನ್ನು ಮಾಡಿ ನಿಜವಾಗಲೂ ಯಾವ ರೀತಿ ಒಂದು ಮಗನಾಗಿ, ಅಣ್ಣ ತಮ್ಮಂದಿರಾಗಿ ಯಾವ ರೀತಿ ತನ್ನ ಕರ್ತವ್ಯವನ್ನು ನಿಭಾಯಿಸಬೇಕು ಅಂತ ತೋರಿಸಿಕೊಟ್ಟಂಥ ಒಂದು ವಿಚಾರ.